ಸೊ ಗೈಸ್ ತುಂಬ ಜನಕ್ಕೆ ಬಂದುಬಿಟ್ಟು ಏನು ಮಾಡಬೇಕಂದ್ರೆ ಲೈಕ್ ಫೇಸ್ಲೆಸ್ ಯೂಟ್ಯೂಬ್ ಚಾನೆಲ್ ಮಾಡಬೇಕು ಆ್ಯಂಡ್ ತುಂಬ ಜನ ಬಂದುಬಿಟ್ಟು ಏನು ಅಂದ್ಕೊಂಡಿರ್ತಾರೆ ಅಂದರೆ ಲೈಕ್ ನಾನು ಪ್ಯಾಸಿವ್ ಇನ್ಕಮ್ ಟೈಪಲ್ಲಿ ಏನಾದರೂ ಒಂದು ಮಾಡಬೇಕು ಅಂದ್ಕೊಂಡಿರ್ತಾರೆ. ಸೊ ತುಂಬ ಜನಕ್ಕೆ ಬಂದುಬಿಟ್ಟು ಫೇಸ್ ತೋರ್ಸೋಕ್ಕೆ ಇಷ್ಟ ಇರಲ್ಲ. ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ಟಾಪ್ 5 ಬಂದುಬಿಟ್ಟು ಫೇಸ್ಲೆಸ್ ಚಾನೆಲ್ ಐಡಿಯಾನ ಬಂದುಬಿಟ್ಟು ತೊಗೊಬಂದಿದ್ದೀನಿ. ಸೊ ಒಂದೊಂದು ಬಂದುಬಿಟ್ಟು ತುಂಬ ಚೆನ್ನಾಗಿದೆ, ನಿಮಗೆ ಐಡಿಯಾನೇ ಇರಲ್ಲ ಈ ಥರ ಚಾನಲ್ಲು ಕೂಡ ನಾವು ಮಾಡ್ಬೋದಾ ಅಂದ್ಬಿಟ್ಟು. ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ಡೀಟೇಲ್ಸಾಗಿ ಟಾಪ್ 5 ಫೇಸ್ಲೆಸ್ ಯೂಟ್ಯೂಬ್ ಚಾನೆಲ್ ಐಡಿಯಾ ಏನಿದೆ ನಾನು ನಿಮಗೆ ಹೇಳ್ಕೊಡ್ತೀನಿ. ಆ್ಯಂಡ್ ಇದನ್ನು ನೀವು ಬಂದುಬಿಟ್ಟು ಈಸಿಲಿ ನಿಮ್ಮ ಫೇಸ್ ಕೊಡದೆ ವಾಯ್ಸ್ ಕೊಡದೆ ಈಸಿಲಿ ಬಂದುಬಿಟ್ಟು ಕ್ರಿಯೇಟ್ ಮಾಡ್ಬೋದು. ನೀವು ಮಲ್ಕೊಂಡಿದ್ರೂ ಕೂಡ ಈ ಥರ ವೀಡಿಯೋ ಬಂದುಬಿಟ್ಟು ಎಡಿಟ್ ಮಾಡಿಬಿಟ್ಟು ಈಸಿಲಿ ಬಂದುಬಿಟ್ಟು ನೀವು ವೀಡಿಯೋನ ಅಪ್ಲೋಡ್ ಮಾಡ್ಕೋಬೋದು. ಓಕೆನಾ, ಇದೊಂಥರ ಪಾಸಿವ್ ಇನ್ಕಮ್ ಟೈಪಲ್ಲಿ ನಿಮಗೆ ಸೈಡಲ್ಲಿ ಇದಕ್ಕೆ ಇನ್ಕಮ್ ಬರುತ್ತೆ. ಆ್ಯಂಡ್ ಇದು ನಾನು ಶಾರ್ಟ್ ವೀಡಿಯೋ ಬಗ್ಗೆ ಮಾತಾಡ್ತಾ ಇಲ್ಲ, ಲಾಂಗ್ ವೀಡಿಯೋ ಬಗ್ಗೆ ಮಾತಾಡ್ತಾ ಇದ್ದೀನಿ. ಓಕೆನಾ, ಸೊ ಲಾಂಗ್ ವೀಡಿಯೋನ ಯೂಸ್ ಮಾಡಿಕೊಂಡು ಈಸಿಲಿ ನೀವು ವೀಡಿಯೋಸ್ಗಳನ್ನ ಮಾಡ್ಬೋದು. ಓಕೆನಾ, ಸೊ ಬನ್ನಿ ಗೈಸ್ ವೀಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇವತ್ತಿನ ಕಮೆಂಟ್ ವಿನ್ನರ್ ಬಂದುಬಿಟ್ಟು ಇವರು ನಾನು ಎಲ್ಲಿ ಸ್ಕ್ರೀನ್ಶಾಟ್ನ ಹಾಕಿದ್ದೀನಲ್ಲ, ಸೊ ಇವ್ರ ಚಾನಲ್ಗೆ ಹೋಗ್ಬಿಟ್ಟು ಫುಲ್ ಸಪೋರ್ಟ್ನ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ನಿಮ್ಮ ಚಾನಲ್ನ ಪ್ರಮೋಷನ್ ಮಾಡಬೇಕಂದ್ರೆ ಏನಾದರೂ ಒಂದು ಕಮೆಂಟ್ ಮಾಡಿ ಇದ್ರ ಜೊತೆಗೆ ನಮ್ಮ ಚಾನಲ್ನೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಮೊದಲನೇದು ಬಂದುಬಿಟ್ಟು ಏನಂದರೆ ಬೈಕ್ ಆ್ಯಂಡ್ ಕಾರ್ ವೀಡಿಯೋ. ಮೊದಲನೇ ಚಾನಲ್ ಐಡಿಯಾ ಬಂದುಬಿಟ್ಟು ಬೈಕ್ ಆ್ಯಂಡ್ ಕಾರ್ ವೀಡಿಯೋ. ಬೈಕ್ ಆ್ಯಂಡ್ ಕಾರ್ ವೀಡಿಯೋ ಅಂದರೆ ತುಂಬ ಜನ ಯೋಚನೆ ಮಾಡ್ತಿರ್ಬೋದು, ಏನು ಬೈಕ್ ಆ್ಯಂಡ್ ಕಾರ್ ವೀಡಿಯೋ ಅಂದರೆ ಲೈಕ್ ಬೈಕ್ ಅಂಡರ್ 1 ಲ್ಯಾಕ್ ಇಲ್ಲ ಅಂಡರ್ 2 ಲ್ಯಾಕ್ಸು ಈ ಥರ ಮಾಡೋದು. ತುಂಬ ಜನ ತಗೊಳ್ಳಲ್ಲ ಬೈಕ್ ಅದೆಲ್ಲ. ಆ್ಯಂಡ್ ಏನು ಮಾಡ್ತಾರೆ, ಆಡಿಯನ್ಸು ನೋಡ್ತಾರೆ. ತುಂಬ ಬಂದುಬಿಟ್ಟು ನಾನಲ್ಲಿ ನಿಮಗೆ ಹಾಕಿದ್ದೀನಿ ನೋಡಿ. ಸೊ ಬೈಕ್ ಆ್ಯಂಡ್ ಕಾರ್ ವೀಡಿಯೋ ನೀವು ಮಾಡ್ಬೋದು. ಸೊ ಬೈಕ್ ವೀಡಿಯೋ ಪಿಕ್ಚರ್ಸ್ ಏನಿರುತ್ತೆ ಅದನ್ನು ಕಲೆಕ್ಟ್ ಮಾಡಿಕೊಂಡು ಏನು ಮಾಡ್ಬೋದು, ನೀವು ಅದೆಲ್ಲ ಮರ್ಜ್ ಮಾಡಿಬಿಟ್ಟು ವಾಯ್ಸ್ ಓವರ್ ಬೇಕಿದ್ದರೆ ಇದು ಕೊಡ್ಬೋದು. ಇಲ್ಲಾಂದರೆ ನೀವೇನು ಮಾಡ್ಬೋದು, ಲೈಕ್ ನೀವೇ ವಾಯ್ಸ್ ಓವರ್ ಮಾಡ್ಬೋದು. ಆ್ಯಂಡ್ ಸೇಮ್ ಅದೇ ಥರ ಕಾರ್ ವೀಡಿಯೋನೂ ಅಷ್ಟೇ, ನೀವು ಫೋಟೇಜಸ್ಸು ಇಲ್ಲ ಸ್ಟಾಕ್ ವೀಡಿಯೋಸ್ನ ಯೂಸ್ ಮಾಡ್ಬೋದು. ಕಾರ್ ವೀಡಿಯೋನೂ ಕೂಡ ಮಾಡ್ಬೋದು. ಫಾರ್ ಎಕ್ಸಾಂಪಲ್ಗೆ ನಾನು ನಿಮಗೆ ತೋರಿಸ್ತಾ ಇದ್ದೀನಲ್ಲ, ಸೊ ಈ ಥರ ನೀವು ಬಂದುಬಿಟ್ಟು ಮಾಡ್ಬೋದು. ಕಾರ್ದು ಆಗಲಿ ಬೈಕ್ದಾಗಲಿ ಫೋಟೋಸ್ ಯೂಸ್ ಮಾಡ್ಬೋದು, ಇಲ್ಲ ಸ್ಟಾಕ್ ವೀಡಿಯೋಸ್ನ ಯೂಸ್ ಮಾಡ್ಬೋದು. ಅದ್ರ ಜೊತೆಗೆ ನಿಮ್ಮ ವಾಯ್ಸ್ ಓವರ್ ಯೂಸ್ ಮಾಡ್ಬೋದು, ಇಲ್ಲಾಂದರೆ ವಾಯ್ಸ್ದು ಯೂಸ್ ಮಾಡ್ಕೋಬೋದು. ಓಕೆನಾ, ಸೊ ಎರಡನೇ ಚಾನಲ್ ಐಡಿಯಾ ಬಂದುಬಿಟ್ಟು ಏನಂದರೆ AI ಡಾಕ್ಯುಮೆಂಟ್ರಿ ವೀಡಿಯೋ. ಸೊ AI ಡಾಕ್ಯುಮೆಂಟ್ರಿ ವೀಡಿಯೋ ಅಂದರೆ ಏನು, ತುಂಬ ಜನ ಬಂದುಬಿಟ್ಟು ಡಾಕ್ಯುಮೆಂಟ್ರಿ ವೀಡಿಯೋ ಮಾಡ್ತಾರೆ. ಲೈಕ್ ನಿಮಗೆ ಚೆನ್ನಾಗಿರೋದು ಡಾಕ್ಯುಮೆಂಟ್ರಿ ವೀಡಿಯೋ ಮಾಡಬೇಕು. ಇದು ಬಂದುಬಿಟ್ಟು ಫೇಸ್ಲೆಸ್ ಚಾನಲ್ ಐಡಿಯಾ ನಿಮ್ಮದು. ಸೊ ನೀವು ಬಂದುಬಿಟ್ಟು ಏನು ಮಾಡ್ಬೋದು, ಈಸಿಲಿ ನಿಮ್ಗೆ ಏನಾದರೂ ಒಂದು ನ್ಯೂಸ್ನ ಕಲೆಕ್ಟ್ ಮಾಡ್ಕೋಬೋದು. ನ್ಯೂಸ್ ಅಂದರೆ ಲೈಕ್ ನಾರ್ಮಲ್ ನ್ಯೂಸ್ ಅಲ್ಲ, ಲೈಕ್ ಡಾಕ್ಯುಮೆಂಟ್ರಿ ಅಂದಾಗ ಲೈಕ್ ಏನು ನಡೀತು ಅಲ್ಲಿ ಇದಾಯಿತು, ಲೈಕ್ ನಾವು ಹೇಳ್ಬೋದು ಒಂದು ಇನ್ಸಿಡೆಂಟ್ ಬಗ್ಗೆ ಹೇಳೋದು. ಸೊ AI ಡಾಕ್ಯುಮೆಂಟ್ರಿ ವೀಡಿಯೋಸ್ಗಳನ್ನೂ ಮಾಡ್ಬೋದು. ಇದರಲ್ಲೂ ಬಂದುಬಿಟ್ಟು ಒಳ್ಳೆ ರೀಚ್ ಇದೆ, ಮಿಲಿಯನ್ಸ್ ಗಟ್ಟಲೆ ವ್ಯೂಸು ಬರುತ್ತೆ. ನೀವು ವೀಡಿಯೋಸ್ಗಳನ್ನೂ ಮಾಡ್ಬೋದು. ತುಂಬ ಆಡಿಯನ್ಸ್ ಇದೆ AI ಡಾಕ್ಯುಮೆಂಟ್ರಿ ವೀಡಿಯೋದಲ್ಲಿ. ಆ್ಯಂಡ್ AI ಡಾಕ್ಯುಮೆಂಟ್ರಿ ವೀಡಿಯೋ ಮಾಡೋಕ್ಕೆ ಗೊತ್ತಿಲ್ವಾ, ನನ್ನ ಚಾನಲಲ್ಲಿ ನಾನು ಆಲ್ರೆಡಿ ಹೇಳ್ಕೊಟ್ಟಿದ್ದೀನಿ ಯಾವ ಥರ ನೀವು ಡಾಕ್ಯುಮೆಂಟ್ರಿ ವೀಡಿಯೋ ಮಾಡ್ಬೋದು ಅಂತ. ಸೊ ಈಸಿಲಿ ನೀವು ಡಾಕ್ಯುಮೆಂಟ್ರಿ ವೀಡಿಯೋನ ಮಾಡ್ಬೋದು. ಸೊ ಮೂರನೇ ಸ್ಥಾನದಲ್ಲಿದೆ ನಮ್ಮದು ಮೋಟಿವೇಶ್ನಲ್ ಚಾನೆಲ್. ಸೊ ತುಂಬ ಜನ ಬಂದುಬಿಟ್ಟು ಮೋಟಿವೇಶ್ನಲ್ ಚಾನೆಲ್ಲು ಮಾಡೋದೇ ಇಲ್ಲ. ಈಗಿನ ಕಾಲದಲ್ಲಂತೂ ಮೋಟಿವೇಶನ್ ತುಂಬ ಜನಕ್ಕೆ ಅವಶ್ಯಕತೆ ಇದೆ. ಸೊ ಮೋಟಿವೇಶನ್ ಚಾನೆಲ್ ಕೂಡ ನೀವು ನೋಡ್ಬೋದು, ತುಂಬ ಜನ ಮಾಡಿದ್ದಾರೆ. ಆ್ಯಂಡ್ ಒಂದು 5-6 ವೀಡಿಯೋಸಲ್ಲೂ ಅವ್ರದ್ದು ಚಾನೆಲ್ ಮಾನಿಟೈಸೇಷನ್ ಆಗಿಬಿಡ್ತಾ ಇದೆ. ಸೊ ಮೋಟಿವೇಶ್ನಲ್ ಚಾನೆಲ್ ಮಾಡಿ, ಮೋಟಿವೇಶ್ನಲ್ಲೂ ತುಂಬ ಆಡಿಯನ್ಸ್ ಇದೆ ಆ್ಯಂಡ್ ತುಂಬ ನಿಮಗೆ ರೀಚ್ ಸಿಗೋ ಚಾನ್ಸಸ್ಸು ಇದೆ. ಸೊ ಇಲ್ಲಿ ಫೇಸ್ಲೆಸ್ ಮೋಟಿವೇಶ್ನಲ್ ಚಾನಲ್ ವೀಡಿಯೋ ನೀವು ಮಾಡ್ಬೋದು. ಓಕೆನಾ, ನಿಮ್ಮ ಫೇಸ್ ತೋರಿಸೇ ನೀವು ಮೋಟಿವೇಶನ್ ಚಾನಲ್ ಮಾಡಬೇಕಂತ ಇಲ್ಲ. ತುಂಬ ನಿಮಗೆ ಸ್ಟಾಕ್ ಫೋಟೇಜಸ್ ಸಿಕ್ಬಿಡುತ್ತೆ. ಇಲ್ಲ ಅಂದರೆ ನೀವು AI ಬಳಸ್ಕೋಬೋದು. AI ನೀವು ಸ್ಟೋರಿ ಬರ್ಸ್ಕೋಬೋದು. AI ಟಾಪಿಕ್ ಕೊಡುತ್ತೆ. ಸೊ ನಿಮಗೆ ಡೈಲಿ ಯಾವ್ಯಾವ ಟಾಪಿಕಲ್ಲಿ ಮೋಟಿವೇಶ್ನಲ್ ಚಾನೆಲ್ ಮಾಡ್ಬೋದು ಅಂತ ಒಂದೊಂದು ಟಾಪಿಕ್ನ ಸೆಲೆಕ್ಟ್ ಮಾಡಿ ಅದರದ್ದು ಡೀಟೇಲ್ಸ್ ಬರ್ಸ್ಕೊಳ್ಳಿ. ಅದರದ್ದು ನೀವು ಸ್ಟಾಕ್ ಇಮೇಜಸ್ ಏನಿದೆ ಅದನ್ನು ನೀವು AI ಬರ್ಸ್ಕೊಳ್ಳಿ. ಅದಾದಮೇಲೆ ವೀಡಿಯೋಸ್ಗಳನ್ನ ಮಾಡಿ ಈಸಿಲಿ ಬಂದುಬಿಟ್ಟು AI ಮೋಟಿವೇಶ್ನಲ್ ಚಾನಲ್ಲು ಮಾಡ್ಬೋದು. ಆ್ಯಂಡ್ ತುಂಬ ಜನ ಮಾಡ್ತಾನೂ ಇದ್ದಾರೆ. ತುಂಬ ಅಂದರೆ ಜಾಸ್ತಿ ಇಲ್ಲ, ಒಂದು ಸ್ವಲ್ಪ ಜನ ಮಾಡ್ತಿದ್ದಾರೆ. ಸೊ ಇದರಲ್ಲೂ ಕೂಡ ನೀವು ಈಸಿಲಿ ಬಂದುಬಿಟ್ಟು ವೀಡಿಯೋನ ಮಾಡ್ಬೋದು. ಆ್ಯಂಡ್ ನಿಮಗೆ ಇದರಲ್ಲೂ ಕೂಡ ತುಂಬ ಜಾಸ್ತಿನೇ ರೀಚ್ ಬಂದುಬಿಟ್ಟು ನೋಡೋಕ್ಕೆ ಸಿಗುತ್ತೆ. ಓಕೆನಾ, ಸೊ ಇದಾಯಿತು ಮೋಟಿವೇಶ್ನಲ್ ಚಾನಲ್ಲು. ಸೊ ನಮ್ಮದು 4ನೇ ಪ್ಲೇಸಲ್ಲಿದೆ ಸ್ಟೇಟ್ ನ್ಯೂಸ್ ಚಾನಲ್ಲು. ಸೊ ತುಂಬ ಜನ ಬಂದುಬಿಟ್ಟು ನ್ಯೂಸ್ ಚಾನಲ್ ಮಾಡ್ತಾ ಇದ್ದಾರೆ. ಬಟ್ ಸ್ಟೇಟ್ ನ್ಯೂಸ್ ಚಾನಲ್ ಇರೋದು ತುಂಬ ಕಮ್ಮಿ. ಸೊ ಸ್ಟೇಟ್ ಅಂದರೆ ಲೈಕ್ ಅಂದ್ಕೊಳ್ಳಿ, ಈಗ ಹಾಸನ್ ನ್ಯೂಸ್ ಅಂದರೆ ಹಾಸನ್ ನ್ಯೂಸ್ ಹಾಕೋದು, ಆ ಸ್ಟೇಟಲ್ಲಿ ಎಷ್ಟು ಬರುತ್ತೆ ಅದನ್ನು ಮಾತ್ರ ಹಾಕೋದು. ಸೊ ಈ ಟೈಪಲ್ಲಿ. ಸೊ ಅವನು ಕೂಡ
ಸ್ಟೇಟ್ ಚಾನಲ್ ನ್ಯೂಸ್ ಚಾನಲ್ ವೀಡಿಯೋ ಮಾಡ್ಬೋದು. ನಿಮಗೆ ತುಂಬ ನ್ಯೂಸ್ ಬಂದುಬಿಟ್ಟು ನೋಡೋಕ್ಕೆ ಸಿಕ್ಬಿಡುತ್ತೆ. ಸೊ ಈಸಿಲಿ ನೀವು ಡೈಲಿ ಬಂದುಬಿಟ್ಟು ನಿಮಗೆ ಗೂಗಲಲ್ಲಿ ಸಿಕ್ಬಿಡುತ್ತೆ ಏನೇನು ನ್ಯೂಸ್ ಇದೆ ಅದನ್ನು ಕವರ್ ಮಾಡಿಕೊಂಡು ಇಮೇಜಸ್ ಏನಿದೆ ಗೂಗಲಲ್ಲೂ ಸಿಕ್ಬಿಡುತ್ತೆ. ಸೊ ನೀವೇ ವಾಯ್ಸ್ ಓವರ್ ಮಾಡ್ಬೋದು, ಇಲ್ಲಾಂದರೆ ಯಾಯಿಂದ ವಾಯ್ಸ್ ಓವರ್ ಮಾಡಿಸ್ಬೋದು. ಸ್ಟೇಟ್ ನ್ಯೂಸ್ ಚಾನಲ್ ಮಾಡಿ. ಸೊ ಇದ್ರ ಬಗ್ಗೆ ನಿಮಗೆ ಗೊತ್ತಿಲ್ವಾ ನಾಲೆಜು, ನಂಗೆ ಕಮೆಂಟಲ್ಲಿ ಕೇಳಿ ನಾನು ನಿಮಗೆ ವೀಡಿಯೋ ಮಾಡಿ ತೋರಿಸ್ತೇನೆ ಯಾವ ಥರ ನೀವು ವೀಡಿಯೋನ ಮಾಡ್ಬೋದಂತ. ಓಕೆನಾ. ಅದಾದಮೇಲೆ 5ನೇ ಪ್ಲೇಸಲ್ಲಿದೆ ನಮ್ಮದು ಲೈಕ್ ಏನು ವೀಡಿಯೋ ಅಂದರೆ ಇದೊಂಥರ ಫ್ಯಾಕ್ಟ್ರಿ ವೀಡಿಯೋ. ಓಕೆನಾ. AI ಫ್ಯಾಕ್ಟ್ರಿ ವೀಡಿಯೋ ಅಂದರೆ ಏನು? ಸೊ ಜ್ಯೂಸು ಮಾಡೋದು ಹೆಂಗಂತ AI ಹೇಳೋದು ಫ್ಯಾಕ್ಟ್ರಿ. ನಾನು ನಿಮಗೆ ಒಂದು ಫಾರ್ ಎಕ್ಸಾಂಪಲ್ಗೆ ಒಂದು ಚಾನಲ್ ತೋರಿಸ್ತೀನಿ ನೋಡಿ. ಸೊ ಈ ಥರ ವೀಡಿಯೋ ಮಾಡೋದು. ಇದು ಬಂದುಬಿಟ್ಟು ಫುಲ್ಲಿ ಟೋಟಲಿ AI ವೀಡಿಯೋ ಆ್ಯಂಡ್ AI ವೀಡಿಯೋಯಿಂದ ಮಾಡಿಸಿರೋದು. ಯಾವ ಥರ ಜ್ಯೂಸ್ ಬಂದುಬಿಟ್ಟು ಪ್ರಿಪೇರ್ ಆಗುತ್ತೆ, ಏನೇನೇ ಇದಕ್ಕೆ ಆ್ಯಡ್ ಮಾಡ್ತಾರೆ. ಸೊ ಇದನ್ನು ನೀವು ಸ್ಕ್ರಿಪ್ಟ್ ಬಂದುಬಿಟ್ಟು AI ಬರೆಸ್ಕೊಂಡು ಈಸಿಲಿ ಇದರದ್ದು ಸ್ಟಾಕ್ ಫೋಟೇಜು ಆ್ಯಂಡ್ ಇದ್ರ ಜೊತೆಗೆ ನೀವು ವೀಡಿಯೋಸ್ನೂ ಕೂಡ ಜನ್ರೇಟ್ ಮಾಡ್ಕೋಬೋದು ಆ್ಯಂಡ್ ಈಸಿಲಿ ಬಂದುಬಿಟ್ಟು ನೀವು ಪ್ರೆಸೆಂಟ್ ಮಾಡ್ಬೋದು. ಓಕೆನಾ. ಇದರಲ್ಲಿ ನೀವು ನೋಡ್ಬೋದು ಮಿಲಿಯನ್ಸ್ ಗಟ್ಟಲೆ ಆ್ಯಂಡ್ ಲಕ್ಷಗಟ್ಟಲೆ ವ್ಯೂಸ್ ಬರ್ತಾ ಇದೆ. ಸೊ ನೀವು ಕೂಡ ಈ ಥರ ಕನ್ನಡದಲ್ಲಿ ಒಂದೇ ಒಂದು ಚಾನಲ್ ಇಲ್ಲ, ನೀವು ಈಸಿಲಿ ಕನ್ನಡದಲ್ಲಿ ಮಾಡ್ಬೋದು ಫ್ಯಾಕ್ಟ್ರಿ ವೀಡಿಯೋ. ಓಕೆನಾ. ಡೈಲಿ ಒಂದೊಂದು ಟಾಪಿಕ್ನ ತೊಗೋಬೋದು. ನಿಮಗೆ ಇಲ್ಲಿ ಟಾಪಿಕ್ದು ಕಂಟೆಂಟ್ದು ಕಮ್ಮಿನೇ ಆಗಲ್ಲ. ಎಷ್ಟು ಜ್ಯೂಸ್ ಇದೆ, ಎಷ್ಟು ಪ್ರಾಡಕ್ಟ್ಸ್ಗಳಿದ್ದಾವೆ, ಎಷ್ಟು ಏನೇನೋ ಇದೆ ತಿನ್ನೋದು. ಸೊ ಡೈಲಿ ಒಂದೊಂದು ಟಾಪಿಕಲ್ಲಿ ನೀವು ವೀಡಿಯೋ ಮಾಡ್ಬೋದು. ಓಕೆನಾ ಗೈಸ್, ಗೊತ್ತಾಯ್ತಲ್ಲ ನನಗೆ ಯಾವ್ಯಾವ ಟಾಪಿಕಲ್ಲಿ ಬಂದುಬಿಟ್ಟು ವೀಡಿಯೋ ಮಾಡಬೇಕು ಆ್ಯಂಡ್ ಯಾವ್ಯಾವ ಟಾಪಿಕಲ್ಲಿ ನಿಮಗೆ ವೀಡಿಯೋ ಮಾಡೋಕ್ಕೆ ಬರಲ್ಲ, ನಾನು ಕಾಮೆಂಟಲ್ಲಿ ಜಸ್ಟ್ ಕೇಳಿ ಕಾಮೆಂಟ್ ಮಾಡಿ ನಾನು ನಿಮಗೆ ಬಂದುಬಿಟ್ಟು ಹೇಳ್ಕೊಡ್ತೀನಿ. ಆ್ಯಂಡ್ ನಾನು 5ನೇದು ಹೇಳಿದ್ನಲ್ಲ ಇದು ಯಾವ ಥರ ಇದು ಫ್ಯಾಕ್ಟ್ರಿ ವೀಡಿಯೋ ಮಾಡೋದಂತ. ಸೊ ನನಗೆ ಬಂದುಬಿಟ್ಟು ನೀವು ಕೇಳಿ ಕಾಮೆಂಟಲ್ಲಿ ನಾನು ನಿಮಗೆ ಹೇಳ್ಕೊಡ್ತೀನಿ ಯಾವ ಥರ ನೀವು ಮಾಡ್ಬೋದು ಆ ಥರ ವೀಡಿಯೋಸ್ ಅಂತ. ಓಕೆನಾ ಗೈಸ್, ಗೊತ್ತಾಯ್ತಲ್ಲ. ಸೊ ಅಂತೂ ನಿಮ್ಗೆ ಇದರ ರಿಲೇಟೆಡ್ ಡೌಟು ಕ್ವಶನ್ಸ್ ಏನಾದರೂ ಇದ್ದರೆ ನಂಗೆ ಕಾಮೆಂಟಲ್ಲಿ ಕೇಳಿ ನಾನು ರಿಪ್ಲೈನ ಮಾಡ್ತೀನಿ. ಓಕೆನಾ ಗೈಸ್. ಓಕೆ ಗೈಸ್, ಈಗ ವೀಡಿಯೋ ಇಷ್ಟ ಇದೆ ಲೈಕ್ ಆ್ಯಂಡ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ಇನ್ಫಾರ್ಮೇಟಿವ್ ವೀಡಿಯೋ ನಾನು ನೆಕ್ಸ್ಟ್ ಟೈಮ್ ತೊಗೊಬರ್ತೀನಿ. ಅಲ್ಲಿವರೆಗೂ ಬೈ ಗೈಸ್.